ನೋಡ್ರಿ ಕಲ್ಸಿದ್ವಿ 12 ಹೆಜ್ಜೆಗಳು ಕಲ್ಸಿದ್ವಿ. ಆದ್ರೆ ನಮ್ಮ ಹುಡುಗರು ದಿನ ಚಿಕ್ಕದವಲ್ರಿ, ಆದ್ರೆ ಹುಡುಗರು ಕೆಲಸ ಮಾಡಿದ್ರು ನನ್ನ ಮರಕ್ಕೆ ತಂದ್ರ. ಆದ್ರೆ ಇವ್ರು ಮೊನ್ನೆ ಬೆಳಗಾನೂರವ್ರು ಬೈದ್ರಲ್ರಿ, ನುಗಡಿಕಂತ ಬಿಚ್ಚಿದ್ರು. ಅವ್ರು ನುಗಡಿಕಂತ ಬಿಚ್ಚಬಾರ್ದ್ರಿ, ಹಂಗೆ ಬಿಚ್ಚೋದು ತಪ್ಪಿರೋದು. ನನ್ನ ಹೆಸರು ಶರಣ ಬಸವಾರಿ. ನಮ್ದು ಯಾವ ಊರು? ನಮ್ಮದು ಗುಡಿಯಾಳ ರೀ. ಹ್ಞೂ. ಏನು ತಮ್ಮ ಕೆಲಸ ಏನು ಮಾಡ್ತೀರಿ? ನಮ್ಮ ಕೆಲಸ ನೋಡ್ರಿ, ಹೆಜ್ಜೆ ಆಡಿಸ್ತೀವಿ, ಮೃದಂಗ ಬಾರಿಸ್ತೀವಿ, ಭಜನಿಗಿನೂ ಓದ್ತೀವಿ ರೀ, ಡೋಲಿಕಿನೂ ಬಾರಿಸ್ತೀವಿ ರೀ, ಹಲವಾರು ಕೆಲಸಗಳು ಮಾಡ್ತೀವಿ ರೀ. ಹ್ಞೂ ರೀ. ಎಲ್ಲ ಕಲೆಗಳನ್ನು ಕಲ್ತು ಎಷ್ಟು ವರ್ಷ ಆಯಿತು? ನಾನು 11 ವರ್ಷದಿಂದ ಕಲ್ತೀನಿ ನೋಡ್ರಿ. ಇಲ್ಲಿಗೆ ನನಗೆ 36 ವರ್ಷ ನಡೆಯಕ್ಕೆ. 36 ವರ್ಷ. ಹ್ಞೂ ರೀ. ಈ ಕಲೆ ಕಲಿಬೇಕಂದ್ರೆ ನಿಮ್ಮ ಮನೆಗೆ ಯಾರನ್ನ ಬಂದಿದ್ರ? ನಮ್ಮ ತಂದೆಯವ್ರಿಗಿನ ಸಣ್ಣತ್ತಿದ್ನಂತ್ರಿ, ಅವ್ರು ನೋಡಿಲ್ರಿ. ಆದ್ರೆ ನಾನು ಅವ್ರು ನೋಡಿಲ್ರಿ, ಹಂಗೆ ಕಲೆ ನಮ್ಮ ಮನೆಗೆ ಉಟ್ಕೊಂತ ಹೋಗೈತಿ. ಹ್ಞೂ ರೀ. ನಿಮ್ಮ ತಂದೆ ಮಾಡ್ತೀರಿ ಕಲೆ? ನಮ್ಮ ತಂದೆ ಮಾಡಗಲ್ರಿ, ನಾನು ಒಬ್ಬನ ರೀ. ನಮಗೊಬ್ಬನು ಪ್ರತಾಪ್ ಅಂತ ಹೇಳಿದನ್ರಿ, ಆತನೂ ಮಾಡ್ತಾನೆ ರೀ. ಈ ಕಲೆ ನಿಮ್ಗೆ ಹೆಂಗೆ ಬಂದದ್ದು? ಈ ಥರ ಎಲ್ಲ ಮೃದಂಗ ನನಗೆ ಗುರುವಿಲ್ದ ವಿದ್ಯೆ ಕೊಟ್ಟಂಗೆ ಆಗೈತಿ ನನಗೆ. ಹೌದಾ? ಹ್ಞೂ ರೀ. ನಿಮ್ಗೆ ಯಾರು ಕಲಿಸಿಲ್ಲ? ನನಗೆ ಯಾರು ಕಲಿಸಿಲ್ರಿ. ನಿಮ್ಮ ಮೂಲ ಗುಡಿಯಾಳ ಯಾರು ಕಲಿಸ್ಯಾರ? ಯಾರು ಕಲಿಸಿಲ್ರಿ, ಯಾರು ಕಲಿಸಿಲ್ರಿ. ಸ್ವಂತ ನಾನು ಹಂಗೆ ಬಸ್ಸಿಗೆ ಹೋಗ್ಕೊಂತ ಈ ಮಟ್ಟಿಗೆ ಬಂದೀನಿ. ಈಗ ಏನು ರಸ್ತಾಗಿ ಈಗ ಯಾವ ಕಲ್ಯಾಣ ಮಾಡಕತ್ತೀರಿ ಈಗ ನೋಡ್ರಿ, ಹೆಜ್ಜೆ ಕಲ್ಸಕಚ್ಚಿ ಬಲ್ರಿ. ಎಲ್ಲಿ ಕಲ್ಸಿರಿ ಈಗ? ಇಲ್ಲಿ ಆಲಪುರ ಇಲ್ಲಿ ಕಲ್ಸಕಚ್ಚಿ. ಆಲಪುರದಲ್ಲಿ ಕಲ್ಸಕಚ್ಚಿ. ಅದ್ರಾಗ ಹೆಜ್ಜೆಗಳಾಗ ನಾನಾ ಥರ ಅದಾವ್ರಿ. ಹೆಜ್ಜೆ ಯಾವ್ಯಾವ ಪ್ರಕಾರಗಳು ಏನು ಗೊತ್ತ್ರಿ. ಫಸ್ಟಿಗೆ ಒಂದು ಹೆಜ್ಜೆ ಐತ್ರಿ, ಆನಂತರ ಕ್ವಾಡ್ ಹೆಜ್ಜೆ ಐತ್ರಿ, ಆನಂತರ ಸುತ್ತಲ ಹೆಜ್ಜೆ ಐತ್ರಿ, ಆನಂತರ ಕುಸ್ತಿ ಹೆಜ್ಜೆ ಐತ್ರಿ, ಆನಂತರ ಗುಡ್ಲೆ ಹೆಜ್ಜೆ ಐತ್ರಿ,
ಒಂದು ಪಟ್ಟೆ ಹೆಜ್ಜೆ ಐತ್ರಿ, ಬಂಡಿಗೆಲ್ಲ ಕೆಲ್ಸ್ತವ್ರಿ. ಆನಂತರ ಸರ್ಪಿಣಿ ಹೆಜ್ಜೆ ಅಳಿಸ್ತವ್ರಿ. ಆಮೇಲೆ ಸುತ್ತ ಗ್ರೌಂಡ್ ಹೆಜ್ಜೆ ನಡೆಸ್ತೇನೆ. ಆಲಾಪುರದ ಯಾವ ಹೆಜ್ಜೆಗಳ ತರ ಕಲಿಸಿದ್ರು? ನಾವು 12 ಹೆಜ್ಜೆಗಳು ಕಲ್ಸಿ ನೋಡ್ರಿ, ಕಲ್ಸಿವ್ರಿ. 12 ಹೆಜ್ಜೆಗಳು ಕಲ್ಸಿವ್ರಿ. ಆದ್ರೆ ನಮ್ಮ ಹುಡ್ರು ದಿನ ಚಿಕ್ಕ ಹೋದವಲ್ರಿ, ಆದ್ರೆ ಹುಡ್ರು ಕೆಲಸ ಮಾಡಿದ್ರು. ನಾನು ಮರಕ್ಕೆ ತಂದ್ರ ಆದ್ರೆ ಇವ್ರು ಮೊನ್ನೆ ಬೆಳಗಾನೂರವ್ರು ಬೈದ್ರಲ್ರಿ, ನೋಡಿಕೆಂತ ಬಿಚ್ಚಿದ್ರು. ಅವ್ರು ನೋಡಿಕೆಂತ ಬಿಚ್ಚಬಾರ್ದು, ಹಂಗೆ ಬಿಚ್ಚ ತಪ್ಪಿರೋದು ಏನ್ರಿ. ಅಲ್ಲಿ ಕೋಲು ಬಡಿಯಂಗಿಲ್ಲ, ಅಲ್ಲಿ ಆಡಂಗಿಲ್ರಿ. ಹಂಗ ಮಾಡಿಕೇಸಿ ಮೊನ್ನೆ ಏನು ಮಾಡ್ಯಾರ ಅಂದ್ರೆ, ನಾವು ಬಸವಣ್ಣ ಕ್ಯಾಂಪ್ನಾಗ ಹೋಗಿದ್ವಿ. ಹೋದಾಗ ಇಲ್ಲಿ ಬಂದು ಕಾಸಿ ಬಂದಿದ್ರು. ನಾವು ಬಂದವ್ರಿಗೆ ಮರದ ಕೊಟ್ಟಿವ್ರಿ. ಇಲ್ಲನ ಬಡಿದ್ರೆ ಅವ್ರು ಏನು ಮಾಡಿದ್ರು, ದೊಡ್ಡ ದೊಡ್ಡವ್ರದಾರ ಅವರು. ಅವ್ರು ಬಂದು ಹಗ್ಗ ಮ್ಯಾಗ ನೋಡಿಕಂತ ಒಡ್ಯಾಡಿ ಬಿಚ್ಚಾರಿ. ಆ ಥರ ಮಾಡಕ್ ಚಾನ್ಸ್ ಇಲ್ರಿ. ಮೊನ್ನೆ ಆಲಾಪುರದವರು ಬಸವಣ್ಣ ಗುಡಿ ಹತ್ರ ಆ ಥರ ಮಾಡೋದು ತಪ್ಪು, ಕಣಿಸ್ಬೇಕಂತಂದ್ವಿ. ಆದರೂ ಊರಿಗೆ ಬಂದಾರ ಗೌರವ ಕೊಡ್ಬೇಕಂತಂದು ನಾವು ಬಿಟ್ಟು ಬಂದಿವ್ರಿ. ಬಸವಣ್ಣ ಕ್ಯಾಂಪ್ನಾಗ ಆಡ್ಸಕ್ಕೆ ಹಚ್ಚಿದ್ವಿ. ನಾವು ಊರಿಗೆ ಬಂದಾರ ಆಡ್ರಪ್ಪ ಬೇಡ ಅನ್ನಲ್ಲ, ನೀವೆಲ್ಲರೂ ಒಂದೇ ಆಡ್ಬೇಕು, ಅದನ್ನ ನೋಡಿಕಂತ ಬಿಚ್ಚಬಾರ್ದಂತ ಒಂದೇ ಹೇಳಿದ್ವಿ ನಾನು. ಆದ್ರೂ ನೋಡಿಕಂತ ಬಿಚ್ಚಾರ ಸರ್ ಅವರು. ಆತ್ರಿ. ಆಮೇಲೆ ನೀವು ಈಗ ಬಯಲಾಟಕ್ಕೆ ಮೃದಂಗ ನೀವೇ ಬರ್ಸ್ತಾರಲ್ಲ? ನಾವು ಬರ್ತಾರೆ. ನಿಮ್ಮ ಕೈಯಾರ ಎಷ್ಟು ಸಹ ನೀವು ಬಯಲಾಟ ಆಡ್ರಿ? ನನಗೆ ಬಯಲಾಟ ಎಷ್ಟಕ್ಕೆ ನೀವು ಇದು ಮೃದಂಗ ಬರ್ಸ್ರಿ? ನಾವು 450 ಆಗ್ಯಾವ ನೋಡಿ. 450. ಯಾವ ಊರಿಗೆ ಬರ್ತಾರೆ ಬಯಲಾಟ? ದೇವ್ರ ತಾಲೂಕು ಫುಲ್ ರೀ. ಮತ್ತೆ ಇಲ್ಲಿ ನಮ್ಮ ಈ ಕಡೆ ರೀ, ಮತ್ತೆ ಆ ಕಡೆ ಕುಷ್ಟಗಿ ತಾಲೂಕು. ನಮ್ಮ ನಾದ, ನಮ್ಮ ಹೆಜ್ಜೆ ನಾದ ಕೇಳ್ಬಿಟ್ರೆ ಒಂದು ಸೊಗಸು. ಬಹಳ ಕಲೀನರಾತ್ರಿ, ಎಲ್ಲ ರೀತಿ ಕಲಸ್ರಿ. ಅದೇ ನಿಜವಾಗಲು ಈ ಒಂದು ವಿಶೇಷವಾದ ಕಲೆ ನೀವು ಮೂಲ ಕಲಿಬೇಕಾದ್ರೆ ಬಹಳ ಕಷ್ಟ ಇದು. ನಿಮ್ಗೆ ಯಾರು ಗಾಡ್ ಫಾದರ್ ಅಂತ ಹೆಂಗ್ ಕಲಿತದೆ ವಿಶೇಷ ಎಲ್ಲ ಯಾವ ರೀತಿ ನಾ ಹೇಳಿದ್ರಿ ಸರ್, ಗುರುವಿಲ್ದೆ ವಿದ್ಯೆ ಅಂತ ಹೇಳೀನಿ ನಾನು. ಆದ್ರೆ ನಮ್ಮ ಸಣ್ಣಪ್ಪ ಬಾರಿಸಿದಂದ್ರೆ ಒಂದು ಮನ್ಯಾಗ ಸಂಗೀತಗಾರ ಒಬ್ಬ ತದನಂದ್ರೆ ಅವ್ರ ಮನ್ಯಾಗ ಕಲೆ ಇರುತ್ತಂತ್ರಿ. ಇದನ್ನ ಮಾತ್ರ ಹೇಳಬಲ್ಲೆ ನಾನು. ಆಯ್ತು. ಈ ಒಂದು ಕಲೆಯಿಂದ ನಿಮ್ಗೆ ಏನಾದರೂ ನಿಮ್ಮ ಕುಟುಂಬ ನಿಮ್ಗೆ ಏನಾದರೂ ಆ ಸಂಭಾವನೆ ಅದು ಏನಾದ್ರು ನಡೆಯುತ್ತೆ? ಏನೂ ಇಲ್ರಿ ನಮ್ಗೆ, ಏನಿಲ್ರಿ. ನಾವು ದುಡಿಯಲಿಗ್ರಿ, ನಮ್ಮ ಹೊಟ್ಟೆ ಬಟ್ಟಿ ನಮ್ಮ ಕುಟುಂಬ ನಡೆಸಲಿಗ್ರಿ ಅಷ್ಟೇ ರೀ. ಇದು ಹೊರತು ಮತ್ತೆ ಬೇರೆ ಏನು ಕೆಲಸ ಮಾಡ್ತಾರೆ ನೀವು? ಟ್ಯಾಕ್ಟ್ರಿ ಹೊಡಿತೀನಿ ರೀ, ಕೃಷಿಯರು ಹೊಡಿತೀನಿ ರೀ, ಬುಲೋರ್ನು ಹೊಡಿತೀನಿ ರೀ, ಲಾಸ್ಟಿಗೆ ಹಚ್ಚಕ್ಕೂ ಹೋಗ್ತೇನೆ ರೀ. ಇದಂತ ಒಂದು ಭಕ್ತಿ ಸೇವೆ ಅಷ್ಟೇ ರೀ. ಏನೋ ಒಟ್ಟ ನಿಮಗೆ ಇಲ್ಲ ಏನಿಲ್ರಿ. ಕಲ್ತದಲ್ಲಿ ಇದ್ದೇನೆ ಜನರಿಗೆ ದಾರಿ ಇನ್ನೊಬ್ರು ಕಲ್ರಿ ಎಂಬುದು ನಮ್ಗೆ ಅಭ್ಯಾಸ ರೀ. ನಮ್ಗೆ ನೋಡಿ ಇನ್ನೊಬ್ರು ಕಲ್ಲಿ. ಈ ಆಲಾಪುರದಾಗ ಹೆಜ್ಜೆ ಎಷ್ಟು ಜನ ಕಲಿಸಿರಿ? ಹೆಜ್ಜೆ 1 ತಿಂಗಳು ಆಯ್ತು ರೀ. 1 ತಿಂಗಳ ಕಲಿಸಿನಿ ರೀ. ಈ ಹೆಜ್ಜೆ ಪ್ರಾಕ್ಟೀಸ್ ಮಾಡಿ ಯಾವ ಊರಿಗೆ ಹೋಗಿರಲ್ಲ ಈಗ ಆಡಕ್ಕೆ? ನಾವು ನೋಡ್ರಿ ಗುಡಿಯಾಳು, ಇರ್ಕಲ್ರಿ, ಜಂಗಮರಹಳ್ಳಿ, ಎದ್ದಿನ್ನಿ, ಬಸವಣ್ಣ ಕ್ಯಾಂಪು, ತುಪ್ಪಲ್ದಿನ್ನಿ, ಜಿನ್ನಾಪುರ, ರಾಮಲ್ದಿನ್ನಿ ರೀ. ಇವತ್ತು ಇಲ್ಲಿ ನೆಕ್ಸ್ಟ್ ನಮ್ಮೂರು ಆಲಪುರ ಆಡ್ಸಕ್ಕೆ ಹಚ್ಚಿ ನೋಡ್ರಿ. ಆಯ್ತು. ನಿಜವಾಗ್ಲೂ ನಿಮ್ಮಂಥವ್ರಿಂದ ಇವತ್ತು ಕರೆ ಉಳಿಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ಎಲ್ಲ ಕರೆಗಳು ಹಳಿದ ಹಂಚಿನಾಗಿದ್ದಾವ. ಮತ್ತಷ್ಟು ಆ ಕರೆಗಳಿಗೆ ಜೀವ ತುಂಬಿ ಈ ಭಾಗ ತೋರಿಸ್ಕೊಟ್ಟಿರ್ತಕ್ಕಂಥ ತಮ್ಮ ಪ್ರತಿಭೆ ಮತ್ತಷ್ಟು ಬೆಳ್ಳಿ. ನಮ್ಮ ಪಾಟೀಲ್ ನ್ಯೂಸ್ ಅಲರ್ಟ್ ಇಂದ ನಮಗೆ ತುಂಬ ಹೃದಯದ ಸ್ವಾಗತವನ್ನು ಅಭಿನಂದನೆ ಸಲ್ಲಿಸ್ತೀವಿ. ಇದೇ ರೀತಿ ತಮ್ಮ ಕಲೆ ಬೆಳ್ಳಿ ಅಂತಕ್ಕಂಥ ಮಾತನ್ನು ನಾವು ಮತ್ತೆ ಮಾರಿಸ್ತೀವಿ. ನಮ್ಮ ಧನ್ಯವಾದಗಳು. ನಮ್ಮ ಇದು ಧನ್ಯವಾದಗಳು.